ಏನು ಸುಂದ್ರೇಗೌಡ್ರಾ? ಹಾಂ ಹೌದು ಆಂಟಿ, ನಮ್ಮ ಅಪ್ಪನ ಹೆಸರು ಸುಂದ್ರೇಗೌಡರು ಅಂತಾನೆ. ನಿಮ್ಗೇನಾದರೂ ಗೊತ್ತಾ ಅವರು? ಹಾಂ, ನೋ 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 ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಸುಂದ್ರೇಗೌಡರು ಅಂದರೆ ಎಷ್ಟೊಂದು ಜನ ಇರ್ತಾರೆ, ಇವ್ರನ್ನೇ ಅವರು ಅಂತ ಯಾಕೆ ಅನ್ಕೋಬೇಕು? ಇವರು ಬೇರೆಯವರಾಗಿರ್ಬೋದಲ್ವಾ? ಆಂಟಿ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನೀವು ಕುಡಿಯೋಕೆ ಏನಾದ್ರು ತಗೋತೀರಾ? ಆಂಟಿ ನೀವು ಏನು ಕೊಟ್ಟರು ತಗೋತೀವಿ. ಕೃಷ್ಣ, ನೀವು ಆಫೀಸಲ್ಲಿ ಆಡ್ದಂಗೆ ನಮ್ಮನೇಲೂ ಆಡ್ತಾ ಇದ್ದೀರಲ್ಲ, ಸರಿಯಾಗಿ ಹೇಳಿ, ಅಮ್ಮ ಏನು ಬೇಕೋ ತರಿಸ್ತಾರೆ. ಪ್ರೀತಿಯವರೇ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಯಾಕೆ ಹುಡುಗ ಹಿಂಗಾಡ್ತಾವನೆ? ಮಮ್ಮಿ ಜ್ಯೂಸ್ ತರ ಕೇಳ್ಬಿಡಿ. ಸರಿ ಪ್ರೀತಿ, ನೀನು ಮಾತಾಡ್ತಾ ಇರು, ನಾನು ಜ್ಯೂಸ್ ತಂದ್ಬಿಡ್ತೀನಿ. ಕೃಷ್ಣ, ನಮ್ಮ ಮನೆ ಹೇಗಿದೆ ಏನು ಹೇಳಲೇ ಇಲ್ಲ ನೀವು? ಪ್ರೀತಿಯವರೇ, ನೀವು ನಿಮ್ಮ ಮನೆ ಎಲ್ಲವೂ ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಗೋಯ್ತು. ಏನಂದ್ರಿ? ನಿಮ್ಮ ಮನೆ ಸೂಪರ್ ಆಗಿದೆ ಅಂದೆ ಅಷ್ಟೇ. ಒಂದು ನಿಮಿಷ, ಮನೆಯಿಂದ ಫೋನ್ ಬರ್ತಾ ಇದೆ. ಹಲೋ ಕೃಷ್ಣ, ಮುಗೀತನ ಆಫೀಸ್ ಡ್ಯೂಟಿ? ಎಲ್ಲಿದೆಯಾ? ಹೇಳಮ್ಮ, ಮುಗೀತು ಮುಗೀತು. ಲೋ ಕೃಷ್ಣ, ಯಾಕೋ ನಿಮ್ಮ ಅಪ್ಪ ಕಣ್ಣೇ ಬಿಡ್ತಾ ಇಲ್ಲ ಕಣೋ, ತುಂಬ ಹುಷಾರಿಲ್ಲ, ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬೇಗ ಬರ್ತೀಯಾ? ಹೌದಾ ಅಮ್ಮ, ಹೊರಟೆ ಅಮ್ಮ, ಈಗಲೇ ಬಂದೆ. ಕೃಷ್ಣ, ಏನಾಯ್ತು? ಪ್ರೀತಿಯವರೇ, ಯಾಕೋ ನಮ್ಮ ಅಪ್ಪನಿಗೆ ಮೈಗೆ ಹುಷಾರಿಲ್ವಂತೆ, ಅಮ್ಮ ಫೋನ್ ಮಾಡಿದರು, ಇಮಿಡಿಯೇಟ್ ನಾವು ಹೊರಡಬೇಕು. ಇನ್ನೊಂದ್ಸಲ ಸಿಗ್ತೀನಿ, ಬಾಯ್. ಹೋ ಹೌದಾ, ನೀವು ಜ್ಯೂಸು ಕುಡಿಲಿಲ್ಲ, ಇಟ್ಸ್ ಓಕೆ, ಹೋಗಿ ಬನ್ನಿ. ಏನಾಯ್ತು ಕೃಷ್ಣ? ಏನಿಲ್ಲ ಕಣ, ಸ್ವಲ್ಪ ಮೈಗೆ ಹುಷಾರಿಲ್ವಂತೆ, ಬಾ ಹೋಗೋಣ. ಬಾಯ್ ಪ್ರೀತಿ. ಬಾಯ್ ಕೃಷ್ಣ. ಪ್ರೀತಿ, ಎಲ್ಲಿ ನಿನ್ನ ಫ್ರೆಂಡ್ಸು? ಅಮ್ಮ, ಅವ್ರ ಮನೆಯಿಂದ ಕಾಲ್ ಬಂದಿತ್ತು, ಏನೋ ಅವ್ರ ಅಪ್ಪನಿಗೆ ಹುಷಾರಿಲ್ಲ ಅಂತ, ಅದಕ್ಕೆ ಅವ್ರು ಇಮಿಡಿಯೇಟ್ ಹೊರಟ್ರು ಅಮ್ಮ. ಪರವಾಗಿಲ್ಲ ಬಿಡಿ, ಇನ್ನೊಂದು ದಿನ ಬರ್ತಾರೆ. ಹೌದಾ, ಜ್ಯೂಸು ಕುಡಿದೆ ಹೊರಟೋದ್ರಲ್ಲ, ಸರಿ ಬಿಡು, ಆಯ್ತು. ಗಂಗೆ ಬಾರಿ ತುಂಗೆ ಬಾರಿ ಸಗಣಿ ಕೂಡಿ ಅಲ್ಲಿಗೆ ಸೋಚೆ. ಗಂಗೆ ತುಂಗೆ, ನೀವೇ ನನ್ನ ಬೆಸ್ಟ್ ಫ್ರೆಂಡು, ಈಗ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು, ಮಾಡ್ತೀರಾ ಅಲ್ವಾ? ನೀವು ಮಾಡ್ತೀರಾ ಅಂತಲೇ ಬಂದಿದ್ದೀನಿ ನಂಬ್ಕೊಂಡು. ಏನು ಗೊತ್ತಾ, ಊರಲ್ಲೆಲ್ಲ ಸಿಲಿಂಡ್ರ್ ಪ್ರಾಬ್ಲಮ್ ಆಗಿಬಿಟ್ಟು ನಮ್ಮ ಅತ್ತೆ ನನ್ನ ಒಲೆಲೇ ಅಡುಗೆ ಮಾಡೋ ಅಂತಾಳೆ. ನೋಡು, ಊದಿ ಊದಿ ನನಗೆ ಗಂಟ್ಲೇ ಹೋಗ್ಬಿಟ್ಟಿದೆ, ಅದಕ್ಕೆ ನೀವು ನನಗೆಲ್ಲ ಹೆಲ್ಪ್ ಮಾಡ್ತೀರಾ? ಅಂಬಾ, ನನ್ನ ಮಾತನ್ನ ಕೇಳಿಸ್ಕೊಂಡು ಇಬ್ರು ಒಪ್ಕೊಬಿಟ್ರ? ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೀವಿಬ್ಬರು ನನ್ನ ಬೆಸ್ಟ್ ಫ್ರೆಂಡು ಅನ್ನೋದು. ಐ ಲವ್ ಯು ಸೋ ಮಚ್. ಗಂಗೆ ತುಂಗೆ, ಇನ್ನೊಂದ್ಸಲ ನೀವು ಅಂಬಾ ಅಂದ್ಬಿಟ್ರೆ ನಾನು ಏನು ಹೆಲ್ಪ್ ಬೇಕು ಅಂತ ನಿಮ್ಮ ಹತ್ರ ಕೇಳ್ತೀನಿ. ಅಂಬಾ. ನೀವಿಬ್ರು ಒಪ್ಕೊಬಿಟ್ರ? ಏನು ಗೊತ್ತಾ, ನಿಮ್ಮಿಂದ ಹೆಲ್ಪ್ ಬೇಕಾಗಿರೋದು ನನಗೆ. ನೀವಿಬ್ರು ನನಗೆ ಜಾಸ್ತಿ ಸಗಣಿ ಕೊಡಬೇಕು, ಆವಾಗ ನಾನು ಅದರಲ್ಲಿ ಬೇಣಿ ತಟ್ಕೊಬಿಡ್ತೀನಿ, ಅಡುಗೆ ಮಾಡೋಕ್ಕೆ ಈಸಿ. ನನಗೆ ಕೊಡ್ತೀರಾ ಅಲ್ವಾ? ಅಂಬಾ. ಕೊಟ್ಟೆ ಬಿಟ್ರಾ? ಥ್ಯಾಂಕ್ ಯು ಸೋ ಮಚ್. ಈಗ ಹೋಗಿ ನಾನು ತಟ್ಬಿಟ್ಟು ಬಂದ್ಬಿಡ್ತೀನಿ ಇದನ್ನ. ನಾ ಬರೋರು ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡಿರಿ. ಗಂಗೆ ಮತ್ತೆ ಇನ್ನೊಂದು ಸ್ವಲ್ಪ ಸಗಣಿ ಹಾಕಿದ್ಲು. ಥ್ಯಾಂಕ್ ಯು ಗಂಗೆ, ಎತ್ಕೋತೀನಿ ಇರು. ಗಂಗೆ, ನೀವು ಸಗಣಿ ಹಾಕ್ತಾ ಇರಿ, ನಾನು ತಟ್ಬಿಟ್ಟು ಬಂದ್ಬಿಡ್ತೀನಿ, ಆಯ್ತಾ? ಅಂಬಾ. ಓ, ತುಂಬ ಸಗಣಿ ಸಿಕ್ಕಿದೆ, ಬೇಗ ತಟ್ಟಿ ಬೆರಣಿ ರೆಡಿ ಮಾಡಿಬಿಡ್ಬೇಕು. ಅಯ್ಯಯ್ಯೋ, ಎಷ್ಟೊಂದು ಬೆಣ್ಣೆ ತಟ್ಟಿದ್ದೀನಿ ನಾನು. ಇದು ನಮ್ಮ ಮನೆಗೂ ಸಾಕಾಗಿ ಹೊರಗಡೆನೂ ಸ್ವಲ್ಪ ಮಾರ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು. ಅಲ್ಲಿಗೆ ಸೋಚೆ ಬೇಗ ಬೇಗ ಮುಗಿಸ್ಕೋಬೇಕು, ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಮಾಲಾ, ಏನು ಮಾಡ್ತಿದ್ದೀಯ ಇಲ್ಲಿ? ಅಜ್ಜಮ್ಮ, ಕಾಣಿಸ್ತಾ ಇಲ್ವಾ? ಬೆರಣಿ ತಟ್ತಾ ಇದ್ದೀನಿ. ಮಾಲಾ, ನಿಂಗೆ ಬೆರಣಿ ತಟ್ಟಕ್ಕೂ ಬರ್ತಾ? ಎಷ್ಟು ಚೆನ್ನಾಗಿ ತಟ್ಟಿದೆಯಾ ನನ್ನ ತಾಯಿ, ಇಷ್ಟೊಂದೆಲ್ಲ? ಹೌದು ಅಜ್ಜಮ್ಮ, ಈ ಮಾಲಾಶ್ರೀ ಅಂದರೆ ಏನು ತಿಳ್ಕೊಂಡಿದ್ದೀರಾ? ನನಗೆ ಎಲ್ಲ ಬರುತ್ತೆ ನೋಡಿ ಅಜ್ಜಮ್ಮ, ಎಷ್ಟು ಚೆನ್ನಾಗಿ ತಟ್ಟಿದ್ದೀನಿ ಅಂತ. ನಿನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ ಬಿಡು. ನನ್ನ ಮಗಳಿಗೆ ತಕ್ಕ ಸೊಸೆ ಸಿಕ್ಕಿದೆಯಾ? ಸಿಕ್ಕರೆ ನಿನ್ನಂತ ಸೊಸೆ ಸಿಗಬೇಕು ಮಾಲಾಶ್ರೀ. ಎಷ್ಟು ಜವಾಬ್ದಾರಿ ನಿಂಗೆ. ಇರು ಇರು, ಶಾಂತನ ಕರಿತೀನಿ. ಶಾಂತ, ಶಾಂತ. ಏನವಾ? ನೋಡು ಶಾಂತ, ಮಾಲಾಶ್ರೀನ ಹಸುಗಳ ಸಗಣಿ ಎಲ್ಲ ತಗೊಂಡು ಎಷ್ಟು ಚೆನ್ನಾಗಿ ಬೆಣ್ಣೆ ತಟ್ಟವಳೆ ಅಂತ. ಮಾಲಾಶ್ರೀ, ನೀನೇ ಇದೆಲ್ಲ ತಟ್ಟಿದ್ದು? ಹೌದು ಅತ್ತೆ, ಊರೊಳಗಡೆ ಸಿಲಿಂಡ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ, ನೀವು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅಂದ್ರಿ, ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿ ಸಗಣಿ ಎಲ್ಲ ತಟ್ಕೊಬಿಟ್ರೆ ಬೆರಣಿ ಸಖತ್ತಾಗಿ ಉರಿಯುತ್ತೆ ಅತ್ತೆ, ಅದಕ್ಕೆ ಈ ಥರ ಮಾಡಿದೆ. ಹೇಗೇನು ಸಿಗ್ತಿದೆ ಅತ್ತೆ ನೋಡಿ.
ಅಯ್ಯೋ ತುಂಬಾ ಖುಷಿ ಆಗ್ತಾ ಇದೆ ಕಣೆ. ನೀನು ಹಿಂಗೆಲ್ಲ ಮಾಡಿದೀಯ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ನಂಗೆ. ಇದೆಷ್ಟು ದಿನ ಬರ್ತಿದೆ ಗೊತ್ತಾ? ಒಂದು ವರ್ಷ ಸಿಲಿಂಡರ್ ಹಾಕಿಲ್ಲ ಅಂದ್ರೂ ಈ ಬೆರಡಿನೇ ಸಾಕು ನಮ್ಮ ಮನೆಗೆ. ಯಾರಿಗೂ ಈ ಸೀಕ್ರೆಟ್ ಹೇಳ್ಕೊಡೋದು ಬೇಡ. ಚೆನ್ನಾಗಿ ಮಾಡು ಮಾಡು. ಏನಂತ ಇಷ್ಟೊಂದು ಖುಷಿ ಆಗ್ಬಿಟ್ರಿ? ನೀವೆಲ್ಲರೂ ಬೈದು ಬಿಡ್ತೀರೇನೋ ಅನ್ಕೊಂಡಿದ್ದೆ ನಾನು. ಇನ್ಮೇಲೆ ನೋಡಿ ಆಯ್ತಾ, ನೀವು ನನಗೆ ಒಪ್ಪಿಗೆ ಕೊಟ್ಟಿದ್ದೀರಲ್ವಾ, ಹೆಂಗೆ ತಟ್ಟಿ ಬಿಸಾಕ್ಬಿಡ್ತೀನಿ ಅಂತ. ಮಾಡು ಮಾಡು ಹಾಗನ್ಬಿಟ್ಟು ಮನೆ ಮುಂದೆ ಇರೋ ಗೋಡೆಗೆಲ್ಲ ಬಂದ್ ಬಡಬಿಟ್ಟೆ. ಆಮೇಲೆ ಬರೀ ಇತ್ತಲ್ಲೇ ಮಾಡಬೇಕು, ಮುಂದೆ ಏನು ತರಬಾರ್ದು, ಆಯ್ತಾ? ಆಯ್ತು ಅತ್ತಿ. ಸರಿ, ಇಷ್ಟೊಂದು ಸಗಣಿ ಎಲ್ಲಿ ಸಿಕ್ತು ನಿಂಗೆ? ಅದಾತಿ, ನನ್ನ ಫ್ರೆಂಡ್ಸ್ ಇದಾರಲ್ಲ ಗಂಗಿ ತುಂಗಿ ಅಂತ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಅತ್ತೆ. ಅಯ್ಯೋ ಸೌದೆನೇ ಇಲ್ಲ ಮನೇಲಿ ಅಡುಗೆ ಮಾಡೋಕ್ಕೆ, ಸ್ವಲ್ಪ ಜಾಸ್ತಿ ಸಗಣಿ ಕೊಡಿ ಅಂತ ಅವರೇ ಕೊಟ್ಟರು ಅತ್ತೆ. ಲೇ 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 ಆಡು ಅಂದ್ರೆ ಈ ಥರ ನವರಂಗಿ ಆಟ ಆಡ್ತೀಯ? ನೀ ಕೇಳ್ಬಿಟ್ಟಂತೆ ಅವು ಕೊಟ್ಬಿಟ್ವಂತೆ. ನನ್ನೇನು ಮಂಗ ಅನ್ಕೊಂಡಿದ್ಯಾ? ಇಲ್ಲ ಅತ್ತೆ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನಾನು ಗಂಗೆ ತುಂಗೆ ಕ್ಲೋಸ್ ಫ್ರೆಂಡ್ಸು ಅತ್ತೆ. ನಾನು ಏನು ಕೇಳಿದ್ರು ಕೊಡ್ತಾರೆ ಅವರು. ನೀ ಹುಚ್ಚುಮೋಳಿ ನನ್ನ ಪದೇ ಪದೇ ಪ್ರೂವ್ ಮಾಡ್ತೀಯ ಬಿಡು ಮಾಲಾಶ್ರೀ. ಅತ್ತೆ, ನಿಮಗೆ ನನ್ನ ಮೇಲೆ ಡೌಟ್ ಇದ್ರೆ ಬೇಕಾದ್ರೆ ಮೂಸ್ ನೋಡಿ. ಈ ಮಾಲಾಶ್ರೀ ಅಂತ ಹುಡುಗಿನೇ ನೋಡಿಲ್ಲ ನಾನು. ಏನೇ ಶಾಂತ ನಿನ್ನ ಪರಿಸ್ಥಿತಿ. ಅವಳು ಹೇಳೋದಕ್ಕೆ ಸುಮ್ ಕೇಳ್ಕೊಂಡು ಮೂರಾದ್ಬಿಟ್ಟು ನೀನು ಹಂಗೆ ಆಡ್ತೀಯ. ಈಗ ಅನ್ಬೋಸು. ಏನತ್ತೆ ಸ್ಮೆಲ್ ನೋಡಿ ಅತ್ತೆ, ಇದು ಫ್ರೆಶ್ ಇಲ್ಲ ಹಳೇದ ಅಂತ ನನ್ನ ಫ್ರೆಂಡ್ಸ್ ಮೇಲೆ ಡೌಟ್ ಪಡ್ತೀರಾ? ಈಗ ಕೊಟ್ರು ಅಂದ್ರೆ ನಂಬೋದೇ ಇಲ್ಲ ನೀವು. ನೋಡಿ ಅತ್ತೆ, ಎಷ್ಟೇ ಧೈರ್ಯ ನಿಂಗೆ. ಪ್ರೆಸ್ಸ ನೋಡಿ ಅತ್ತೆ ಅಂತ ಮುಖಕ್ಕೆ ಹಾಕ್ಬಿಟ್ಟಲ್ಲ ಸಗಣಿನ. ಯಾಕೆ ಕಣ್ಣಲ್ಲಿ ನೋಡ್ರು ಗೊತ್ತಾಯ್ತಾ ಇರ್ಲಿಲ್ವ ನಂಗೆ? ನಂಗೆ ಗೊತ್ತು ಕಣೆ, ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀಯ ನೀನು. ಏನು ಮಾಡಿದ್ರು ನನಗೊಂದು ತೊಂದರೆ ಕೊಡದೆ ಮಾತ್ರ ಬಿಡಲ್ಲ ಅಲ್ವಾ ನೀನು? ನಿನ್ನ ಸಗಣಿ ಒಳಗೆ ಹಾಕಿ ತೊಳೆದು ಬಿಡ್ತೀನಿ ನೋಡ್ಕೊ ಈಗ. ಏನತ್ತೆ ನೀವೇ ತಾನೇ ಕೇಳಿದ್ದು ನಿನ್ನ ಫ್ರೆಂಡ್ಸು ಕೊಟ್ರನು ಹೇಳೋದಲ್ಲ ನಿಜನಾ ಅಂತ. ಹೇಳಿದ್ರು ನಂಬಲ್ಲಪ್ಪ ನೀವು. ಹೋಗಿ ಅತ್ತೆ. ಹೋಗ್ತೀನಿ ಕಣೆ ಹೋಗ್ತೀನಿ. ನೀನೇ ತಟ್ಕೊಂಡು ಸಾಯಿ. ನನಗೆ ಮೂಗು ಬಾಯಿಗೆಲ್ಲ ಓಟಾಯ್ತು ಸಗಣಿ. ಹೋಗಿ ಫಸ್ಟ್ ಮುಖ ತೊಳಿತೀನಿ ಬಿಡೋ ದಾರಿ. ಮಾಲಾಶ್ರೀ, ಯಾಕೆ ಯಾವಾಗಲೂ ನಿಮ್ಮ ಅತ್ತೆ ಜೊತೆ ಸುಮ್ಮನೆ ಕಾಲು ಕರ್ಕೊಂಡು ಜಗಳ ಮಾಡ್ತೀಯ ನೀನು? ನೋಡಿ ಅಜ್ಜಮ್ಮ, ಮತ್ತೆ ನಾನು ಬೆಳಿಗ್ಗೆಯಿಂದ ಬೆವ್ರು ಸುರಿಸ್ಕೊಂಡು ಬೆರಣಿ ತಡ್ತಾ ಇದ್ದೀನಿ. ಇಲ್ಲೂ ಬಂದು ಏನೇನೋ ಕ್ವಶನ್ ಮೇಲೆ ಕ್ವಶನ್ ಕೇಳ್ತವ್ರೆ. ಈ ಮಾಲಾಶ್ರೀಗೆ ಟೆನ್ಷನ್ ಆಗಲ್ವಾ? ಅದಕ್ಕೆ ಫ್ರೆಶ್ ಇಲ್ವಾ ಅಂತ ನೋಡಬೇಕು ಅಂದರು. ಅದಕ್ಕೆ ಮುಖಕ್ಕೆ ಹಾಕಿದ್ನಪ್ಪ. ತಪ್ಪ ಅಜ್ಜಮ್ಮ? ಅಯ್ಯೋ, ನೀವು ಅತ್ತೆ ಸೊಸೆ ಏನಾರು ಮಾಡ್ಕೊಳ್ರವ. ನಾ ಬರ್ತೀನಿ, ನಿನ್ನ ಕೆಲಸನೇ ಮಾಡು. ತಟ್ಟೋಣ ತಟ್ಟೋಣ ಬೆರಡಿ ತಟ್ಟೋಣ, ತಟ್ಟೋಣ ತಟ್ಟೋಣ ಬೆರಣಿ ತಟ್ಟೋಣ. ಇಷ್ಟೊಂದು ಬೆರಣಿ ತಟ್ಟಿದ್ದೀನಲ್ಲ, ಇದರಲ್ಲಿ ಅರ್ಧನ ಮನೆಗೆ ಇಟ್ಕೊಂಡು ಅರ್ಧ ಮಾರ್ಬಿಡ್ಬೇಕು. ಹಾಗಾದ್ರೆ ಒಳ್ಳೆ ದುಡ್ಡು ಬರುತ್ತೆ ನನಗೆ. ಐ ಲೈಕ್ ಸೋ ಮಚ್. ಎಲ್ಲನೂ ಮನೆ ಮುಂದೆ ಹಾಕೋಬಿಡ್ತೀನಿ ಈಗ. ಇದೆಲ್ಲ ಒಣಗಿದೆ, ಎತ್ಕೋಬೇಕೀಗ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಬೆರಣಿ ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ಮಾರಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬೆರಣಿ 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 10 ರೂಪಾಯಿ ಒಂದು, 10 ರೂಪಾಯಿ ಒಂದು ಬೆರಣಿ 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 ಬೆರಣಿ. ಚಿಕ್ಕ ಬೆರಣಿ 10 ರೂಪಾಯಿ, ದೊಡ್ಡ ಬೆರಣಿ 12 ರೂಪಾಯಿ. ಬನ್ನಿ ಬನ್ನಿ ತಗೊಳ್ಳಿ ಬೆರಣಿ ಬೆರಣಿ ಬೆರಣಿ. ಒಳ್ಳೆ ಗ್ಯಾಸ್ಗಿಂತ ಚೆನ್ನಾಗಿ ಉರಿಯುತ್ತೆ, ಅಡುಗೆ ಬೇಗ ಬೇಗ ಆಗುತ್ತೆ. ಬನ್ನಿ ತಗೊಳ್ಳಿ ಬೆರಣಿ ಬೆರಣಿ ಬೆರಣಿ. 10 ತಗೊಂಡ್ರೆ 1 ಫ್ರೀ, 50 ತಗೊಂಡ್ರೆ 10 ಫ್ರೀ. ತಗೊಳ್ಳಿ ಬನ್ನಿ ಬನ್ನಿ ಬೆರಣಿ. ಅವ್ವ, ಏನು ಇದು? ಶಾಂತಕ್ಕನ ಸೊಸೆ ಹಸುನ್ ಬೆರಣಿ ಮಾಡ್ತು ಕೂತವಳಲ್ಲ ಮನೆ ಮುಂದೆ. ಸರಿ, ಮತ್ತೆ ಇವ್ರ ಅತ್ತೆ ಮಾವ ಊರಿಗೆ ಗೌಡ್ಕೆ ಮಾಡ್ತಾರೆ, ಸೊಸೆ ಬೆರಣಿ ಮಾಡ್ತು ಕೂತವಳೆ ಮನೆ ಮುಂದೆ. ಬನ್ನಿ ಬನ್ನಿ ಬಾರಕ್ಕ, ಜಾನ್ಕಕ್ಕ, ಬನ್ನಿ ಬನ್ನಿ ತಗೊಳ್ಳಿ ಬೆರಣಿ ಬೆರಣಿ. ಹಸಿ ಹಸಿ ಬಿಸಿ ಬಿಸಿ ಒಳ್ಳೆ ಗರಿ ಗರಿ ಬೆರಣಿ ಬೆರಣಿ. ಏನೇ ಮಾಲಾಶ್ರೀ, ನೀನು ಬೆರಣಿ ಮಾಡ್ತಾ ಇದೀಯಾ? ಹೌದು ಪಾರಕ್ಕ, ಇಂಥ ಟೈಮಲ್ಲಿ ತಾನೇ ಬಿಸ್ನೆಸ್ಗಳನ್ನ ಶುರು ಮಾಡ್ಕೋಬೇಕು ನಾವು. ಸಿಲಿಂಡರ್ ಎಲ್ಲಿ ಸಿಗ್ತಾ ಇದೆ ಇವಾಗ? ಒಲೆ ಊದಿ ಊದಿ ಎಲ್ಲ ಹೆಂಗಸ್ರಿಗೂ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ನಾನು ಒಳ್ಳೆ ಬೆರಣಿ ರೆಡಿ ಮಾಡಿದ್ದೀನಿ. ಇದು ತಗೋಬಿಟ್ರೆ ಒಳ್ಳೆ ದೀಪ ಉರಿ ಹಂಗೆ ಉರಿತವೆ. ತಗೊಳ್ಳಿ ತಗೊಳ್ಳಿ. ಏನೇ ಮಾಲಾಶ್ರೀ, ನಿನ್ನ ಪರಿಸ್ಥಿತಿ ಬೆರಣಿ ಮಾರೋವರೆಗೆ ಬಂದ್ಬಿಡ್ತಾ? ನನ್ನ ಗೌಡನ ಸೊಸೆ ಅಂತ ಬಹಳ ಬೀಗ್ತಾ ಇದ್ದೆ. ಪಾಪ ಬೀದಿಲಿ ಕೂತ್ಕೊಂಡು ಬೆರಣಿ ಮಾರ್ತಾ ಇದೀಯಾ? ಜಾನ್ಕಕ್ಕ, ನೀನು ಯಾವ ರೂಟಿಂದ ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೌಡ್ರ ಸೊಸೆ ಆದ್ರೆ ವ್ಯಾಪಾರ ಮಾಡಬಾರ್ದು ಅಂತ ಏನು ಇಲ್ವಲ್ಲ. ನಾವೇನು ಬೇರೆಯವ್ರ ಮನೆಗೆ ಹೋಗಿ ಕಳ್ತನನ ಮಾಡ್ತಾ ಇದೀವಿ. ಇದು ಕಷ್ಟಪಟ್ಟು ಬೆರಣಿ ತಟ್ಟಿ ಮಾಡ್ತಾ ಇದ್ದೀನಿ. ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಒಯ್ತಾ ಇರು. ನೀ ಚೆನ್ನಾಗಿ ಮಾತಾಡ್ತೀಯ ಅಂತ ಗೊತ್ತು. ಅದನ್ನ ಪದೇ ಪದೇ ಪ್ರೂವ್ ಮಾಡೋದೇನು ಬೇಡ ಬಿಡು. ನಾನು ಬರೀ ಮಾತಾಡಲ್ಲ ಜಾನ್ಕಕ್ಕ, ಕೆಲಸನೂ ಮಾಡಿ ತೋರಿಸ್ತೀನಿ. ಕಾಣಿಸ್ತಾ ಇಲ್ವಾ ಕಣ್ಮುಂದೆ? ತಗೋತೀರ ಏನು?
ಒಂದು ಫೋಟೋ ತಗೊಂಡು ನಾನು ವಾಟ್ಸಪ್ಪಲ್ಲಿ ನಿಂದು ಸ್ಟೇಟಸ್ ಹಾಕತ್ತೀನಿ ನಾಳೆ. ಗೌಡ್ರ ಸೊಸೆ ಬೆರಣಿ ಮಾಡ್ತಾವಳೆ ನೋಡಿ ಅಂತ. ಜಾನ್ಕಕ್ಕ, ನಮ್ಮ ಅತ್ತೆ ಜೊತೆ ಆಡ್ದಂಗಲ್ಲ ಹಂಗೆ ಆಡ್ಬೇಡ ನನ್ನ ಜೊತೆ. ನಾನು ಯಾರು ಮಾಲಾಶ್ರೀ. ನೀನೇನಾರು ನನ್ನ ಫೋಟೋ ಹಾಕ್ತೆ ಅಂತ ಇಟ್ಕೊಂಡು ನಿನ್ನ ಸ್ಟೇಟಸ್ಗೆ ಈ ಬೆರಣಿ ತಟ್ಟಂಗೆ ತಟ್ಟು ಬಿಡ್ತೀನಿ ನಿನ್ನುವೆ. ಅಯ್ಯೋ ಬೇಡ ಬಿಡವ, ನೀ ತಟ್ಟೋದು ಬೇಡ, ತಟ್ಟಿಸ್ಕೊಳ್ಳೋದು ಬೇಡ. ನಿನ್ನ ಫೋಟೋ ಹಾಕ್ಬಿಟ್ಟು ನನಗೆ ಗಾಚಾರ. ಮಾರು ಮಾರು, ಹಂಗೆ ಬಾ ದಾರಿಗೆ. ಮಾಲಾಶ್ರೀ, ಒಂದೊಂದು ಬೆರಣಿಗೆ ಎಷ್ಟು ರೂಪಾಯಿ ನೋಡಿ ಪಾರಕ್ಕ? ಈ ಚಿಕ್ಕ ಸೈಜ್ ಇದಲ್ಲ ಅದು 8 ರೂಪಾಯಿ, ದೊಡ್ಡ ಸೈಜ್ ಇರೋದಕ್ಕೆಲ್ಲ 10 ರೂಪಾಯಿ. ನೀವು 10 ತಗೊಂಡ್ರೆ 1 ಫ್ರೀ, 50 ತಗೊಂಡ್ರೆ 10 ಫ್ರೀ. ಆಫರ್ ಆಫರ್ ಆಫರ್, ಯಾವ್ದು ಬೇಕಾದ್ರೂ ತಗೋಬೋದು. ಏನ್ ಮಾಲಾಶ್ರೀ ನೀನು? ಒಂದು ಬೆಣ್ಣೆ 4 ರಿಂದ 5 ರೂಪಾಯಿ ಇರುತ್ತಪ್ಪ, ನೀನು 8 ರಿಂದ 10 ರೂಪಾಯಿ ಹೇಳ್ತಾ ಇದೆಯಲ್ಲ ಪಾರಕ್ಕ. ಅದು ಬೇರೆ ಟೈಮು. ಇವಾಗ ಯಾವ ಟೈಮು ಅನ್ಕೊಂಡಿದ್ದೀರಾ? ಇರಾಕು ಅಮೇರಿಕಾ ಯುದ್ಧ ನಡೆಯೋ ಟೈಮು. ಇವಾಗ ಬಿಸ್ನೆಸ್ ಸ್ವಲ್ಪ ಜೋರು, ಸ್ವಲ್ಪ ಕಾಸ್ಟ್ಲಿ. ಈ ಟೈಮಲ್ಲಿ ಮಾತ್ರ ಇಷ್ಟಿರುತ್ತೆ, ಬೇರೆ ಟೈಮಲ್ಲಿ ಬೇಕಾದ್ರೆ ಕಡಿಮೆ ಮಾಡ್ಕೊಡ್ತೀನಿ. ಇವಾಗಂತೂ ಕಡಿಮೆ ಇಲ್ಲಪ್ಪ. ಮಾಲಾಶ್ರೀ, ಒಂದಕ್ಕೆ 6 ರೂಪಾಯಿ ಮಾಡ್ಕೊ, ಒಂದು 50 ತಗೋತೀನಿ ನಾನುವೇ. ಜಾನ್ಕಕ್ಕ, ನೀವು ನಮ್ಮ ಬೀದಿಯವರು ಅಂದ್ಬಿಟ್ಟು ಒಂದು 50 ಪೈಸೆ ಕಡಿಮೆ ಮಾಡ್ಕೋತೀನಿ. 9 ರೂಪಾಯಿ ತಗೋತೀರಾ? ಬಾರಿ ಏನಾ ಇವರಿಬ್ರು ರೇಟ್ ಎಷ್ಟು ಕೇಳೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರಾ? ಬಾರಿ, ಈ ಮಾಲಾಶ್ರೀ ತುಂಬ ಎಗರಾಡ್ತಾವಳೆ. ನಾವು ಒಳಗೆ ಹೋಗಿ ಶಾಂತಕ್ಕನ ಕರ್ಕೊಬತ್ತೀನಿ. ನೀನು ಅಲ್ಲಿವರೆಗೆ ವ್ಯಾಪಾರ ಮಾಡ್ತಾ ಇರು. ಶಾಂತಕ್ಕನ ಕೈಲಿ ಇವಳಿಗೆ ಹೆಂಗೆ ಮುಖಕ್ಕೆ ಮಂಗಳಾರತಿ ಮಾಡಿಸ್ತೀನಿ ಅಂತ ನೋಡ್ತಾ ಇರು. ಹೌದಾ? ಯಾಕೆ? ಅಲ್ಲ ಕಣೆ ಪಾರಿ, ಇಷ್ಟೊತ್ತು ಗಂಟೆ ಅವಳು ನನಗೆ ಹೆಂಗೆ ಮಾತಾಡಲು ಅಂತ ನೀನೇ ನೋಡಿದ್ಯಾ. ಈಗ ನೋಡಿದ್ರೆ ಯಾಕೆ ಅಂತ ಕೇಳ್ತೀಯ? ನಿನ್ನ ಪಣ್ಣಿ ವ್ಯಾಪಾರ ಮಾಡ್ತಾ ಇರೋ, ನಾ ಬರ್ತೀನಿ. ಓ ಹಂಗ, ಆಯ್ತಾಯ್ತು, ನೀವು ಹೋಗ್ಬಾನ, ವ್ಯಾಪಾರ ಮಾಡ್ತಾ ಇರ್ತೀನಿ. ಪಾರಕ್ಕ, ಯಾಕೆ ಜಾನ್ಕಕ್ಕ ಹೊಟ್ಟೋಗ್ಬಿಟ್ಲಲ್ಲ? ಅವಳ ಮಾಲಾಶ್ರೀ ಮನೆಗೆ ಹೋಗಿ ಅವಳು ಗಂಡನ ಕೇಳ್ಕೊಬತ್ತೀನಿ ಅಂತ ಹೋದ್ಲು. ನೀನು ವ್ಯಾಪಾರ ಮಾಡು ನನಗೆ ಹೇಳಿದ್ನಲ್ಲ ಜಾನ್ಕಕ್ಕ, ಅದೇ ರೈಟು ಫಿಕ್ಸ್. ಏನು ಮಾಲಾಶ್ರೀ ನೀನು ಒಳ್ಳೆ ಚಿನ್ನಕ್ಕೆ ರೇಟ್ ಫಿಕ್ಸ್ ಮಾಡ್ಕೊತಾರಲ್ಲ, ಹಂಗೆ ಈ ಬೆರಣಿಗೆ ಫಿಕ್ಸ್ ಮಾಡ್ಕೊಂಡು ಕೂತಿದೀಯವ. ಸ್ವಲ್ಪ ನೋಡಿ ಮಾಡಿ ವ್ಯಾಪಾರ ಮಾಡು. ಪಾರಕ್ಕ, ಚಿನ್ನ ಇಲ್ದೇ ಇರ್ಬೇಕಾದ್ರೆ ಇರ್ಬೋದು, ಒಲೆ ಹಸ್ತೇನೆ ಅಡುಗೆ ಮಾಡ್ದೇನೆ ಹೆಂಗಿರಕ್ಕದದು? ಈಗ ಚಿನ್ನಕ್ಕಿಂತ ಮುಖ್ಯ ಈ ಒಲೆ ಹಸೋದೇ ಮುಖ್ಯ ಆಗ್ಬಿಟ್ಟದೆ. ಈ ಬೆರಣಿಗಿರೋ ರೇಟು ಚಿನ್ನಕ್ಕಿರಲ್ಲ, ನೋಡ್ಕೊಳ್ಳಿ ಮುಂದೆ ಮುಂದೆ. ತಕ್ಕಳಂಗಿರೋ ತಕ್ಕಳಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ನಾ ಮಾರಬೇಕು. ಈ ಶಾಂತಕ್ಕನ ಸೊಸೆನ ಮಾತಲ್ಲಿ ಸೋಲ್ಸೋಕೆ ಆಗಲ್ಲ ನೋಡು. ಬೆರಣಿ ಬೆರಣಿ ಬೆರಣಿ, ಬನ್ನಿ ಬನ್ನಿ ತಗೊಳ್ಳಿ ಬೆರಣಿ. ಚಿಕ್ಕದು 8 ರೂಪಾಯಿ, ದೊಡ್ಡದು 10 ರೂಪಾಯಿ. ಬನ್ನಿ ಬನ್ನಿ. ಏನೋ ಇಷ್ಟೊಂದು ಬೆರಣಿ ಮನೆ ಮುಂದೆ? ಶಾಂತವನ್ ಸೊಸೆ, ಇಷ್ಟೊಂದು ಬೆರಣಿ ನಿಂಗೆಲ್ ಸಿಕ್ತು? ಕ್ಯೂಟ್ ಕಲ್ಲಜ್ಜಿ, ಇದನ್ನ ಮಾಲಾಶ್ರೀ ಮಾರ್ತಾವಳೆ. ಎಲ್ಲಿಂದನೂ ತಂದಿರೋದಲ್ಲ, ಅವಳೇ ರೆಡಿ ಮಾಡಿರೋದು. ಏನು ಮಾಡಕ್ ಕೆಲಸ ಇರೋ ಇಲ್ಲಿಗೆ ಯಾಕೆ ಬಂದಿದ್ಯಾ ಮುದುಕಿ ಅಂತ ಇದೀಯಾ? ನಾನೇ ನಿನ್ ಮನೆ ಹತ್ರ ಬಂದಿದ್ದೀನ, ಶಾಂತವನ್ ಮನೆ ಹತ್ರ ಬಂದಿದ್ದೀನಿ. ಬಾಯಿ ಮುಚ್ಕೊಂಡು ನಿಂತ್ಕೊ, ಅಲ್ಲಿ ಕಿರ್ಕೊಂಡು ನಿಂತವಳಿಲಿ. ನೀನು ಬಾಯಿ ಮಣ್ಣಾಕರ ಹೋಗು, ನಾನು ಏನಂದ್ರೆ ಒಂದೊಂದು ತಿಳ್ಕತೀಯ. ಬಾಯ ಮುಚ್ಕೊಂಡು ನಿಂತ್ಕೊಳ್ಳೆ ಪಾರಿ, ಬಾಯಿ ಒಳಕ್ಕೆ ಸಗಣಿ ಹೋಗ್ಬಿಟ್ಟದು. ಅವ್ವ, ನೀನು ಬಿಟ್ಟು ನನ್ನ ಬಾಯಿಗೆ ಸಗಣಿ ಹಾಕೊಳ್ಳೆ ಬಿಡು. ಕಲ್ಲಜ್ಜಿ, ಬಾ ಬೆರಣಿ ತಗೋ. ಚಿಕ್ಕದು 8 ರೂಪಾಯಿ, ದೊಡ್ಡದು 10 ರೂಪಾಯಿ. ಬೆರಣಿ ಬೆರಣಿ. ವಾ, 1 ರೂಪಾಯಿಗೆ 8, ಇದು 1 ರೂಪಾಯಿಗೆ 10. ಅದು ಹಿಂಗ್ ಮಡಿಕೊಂಡಿದ್ಯಾ? ಸರಿ ಸರಿ, ನಾನು ತಗೋತೀನಿ ಇರು, ನೋಡ್ತೀನಿ. ಅಯ್ಯಯ್ಯ, ನಿನ್ನ ಮನ್ಕೈವಾಗ ಯಾವ್ದನ್ನಾರು ಕರೆಕ್ಟಾಗಿ ಕೇಳಿಸ್ಕೊಳಲ್ವಲ್ಲ ನೀನು. ನಿನ್ನ ಕ್ಯೂಟ್ ಕಿವಿಗೆ ಈ ಸಗಣಿನೇ ತುರುಕ್ಬೇಕು. ಅದೇನು ಹೇಳು ಮಾಲಾಶ್ರೀ, ಕೇಳ್ತಾವಳೆ. ಕಲ್ಲಜ್ಜಿ, ಚಿಕ್ಕವಕ್ಕೆ 1 ರೂಪಾಯಿಗೆ 8 ಅಲ್ಲ, 8 ರೂಪಾಯಿಗೆ 1. ದೊಡ್ಡವು 1 ರೂಪಾಯಿಗೆ 10 ಅಲ್ಲ, 10 ರೂಪಾಯಿಗೆ 1. ಕೇಳಿಸ್ತಾ? ಅಯ್ಯಯ್ಯ, ಹೊಸ ದೂರ ನಿಂತ್ಗೆ ಮಾತಾಡು, ಏನು ಕಿವಿ ಒಳಕ್ಕೆ ಊದ್ತಿಯಲ್ಲ? ಮಾಲಾ, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವೇನ್ರಿ? ಬೆರಣಿ ಮಾಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಬೆರಣಿ ವ್ಯಾಪಾರ ಹೇಗಿದೆ ಅಂತ ಹೇಳಿ. ಈ ಕಾಮಿಡಿ ನಾಳೆನೂ ಮುಂದುವರಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.